ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಗುರು ವೃಷಭ ರಾಶಿ ಪ್ರವೇಶದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇನ್ನ ಕಡೆಯ 4 ಲಗ್ನ, ಪ್ರಮುಖವಾಗಿರ್ತಕ್ಕಂಥ 4 ಲಗ್ನದ ಬಗ್ಗೆ ನೋಡೋಣ. ಕೊನೆಯ 4 ಲಗ್ನದಲ್ಲಿ ಧನುರ್ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವ್ಯಸನಗಳಿಗೆ ಒಳಗಾಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ವ್ಯಸನಗಳಿಗೆ ಒಳಗಾಗ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ಸಾಧ್ಯವಾದಷ್ಟು ಈ ಒಂದು ಮೇ 14, 2025 ಸ್ವಲ್ಪ ಸಮಸ್ಯೆ ಇರತಕ್ಕಂಥ ತೋರಿಸ್ತಾ ಇದೆ. ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು. ಹಾಗೆ ಬಹಳ ಒಳ್ಳೆಯ ಒಂದು ಸಮಾಚಾರ ಧನುರ್ ಲಗ್ನದವರಿಗೆ ಅಂದ್ರೆ ಗುರುದಶ ಗುರುಭುಕ್ತಿ ನಡೀತಾ ಇರಬೇಕು. ಉದ್ಯೋಗದಲ್ಲಿ ಅತ್ಯುತ್ತಮ. ಇಲ್ಲಿವರೆಗೂ ಕೂಡ ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆ ಇರತಕ್ಕಂಥದ್ದು ಕಂಡು ಬರ್ತಾ ಇತ್ತು, ಅಥವಾ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ, ಹಣಕಾಸು ವಿಚಾರದಲ್ಲಿ ಸಮಸ್ಯೆ ಇತ್ತು. ಬಟ್ ಆದ್ರೆ ಈಗ ಬಹಳ ಅದ್ಭುತವಾಗಿರ್ತಕ್ಕಂಥ ಸಮಯ. ಹೊಸ ಕೆಲಸ ಸಿಗ್ತಕ್ಕಂಥದ್ದು ಅಥವಾ ಇರೋ ಕೆಲಸದಲ್ಲಿ ಸ್ವಲ್ಪ ಬಡ್ತಿ ಆಗ್ತಕ್ಕಂಥದ್ದು, ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ವಿಚಾರ ಇಲ್ಲಿ ಕಂಡು ಬರ್ತಾ ಇದೆ. ಹಾಗೆ ವಿವಾಹದಲ್ಲಿ ವಿಚಾರದಲ್ಲಿ ಸ್ವಲ್ಪ ಅಡಚಣೆ, ಯಾವ್ದಾದ್ರು ಒಂದು ಮದುವೆ ವಿಚಾರದಲ್ಲಿ ಸ್ವಲ್ಪ ಕಟ್ಟಾಗ್ತಕ್ಕಂಥದ್ದು, ಮಾತುಕತೆಯಿಂದ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಭೂಮಿ ಖರೀದಿಗೆ ಅಥವಾ ಮನೆ ಒಂದು ಕಟ್ಟೋಕ್ಕೆ ಲಾಭದಾಯಕವಾಗಿದೆ. ಅಂದ್ರೆ ಒಂದು ರೀತಿ ಒಂದು ಲೋನ್ಗೆ ಅಪ್ಲೈ ಮಾಡ್ತಾ ಇರ್ತೀವಿ, ಸಿಕ್ಲಿಲ್ಲ ಇಷ್ಟು ದಿವಸ, ದುಡ್ಡೆಲ್ಲೋ ಕೂಡಿಡಬೇಕಾಗಿತ್ತು, ಎಲ್ಲೂ ಕೂಡ ಸಿಕ್ಕಿಲ್ಲ ಮನೆ ಕಟ್ಟಕ್ಕೆ. ಮನೆ ಕಟ್ಟೋ ವಿಚಾರದಲ್ಲಿ ಹಣ ಕೂಡು ಬರತಕ್ಕಂಥ ಒಂದು ಸಾಧ್ಯತೆ ಬಹುತೇಕ ಖಚಿತವಾಗಿ ಕಂಡು ಬರ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ. ಸೊ ಅದು ಬಿಟ್ರೆ ಇನ್ನು ಉಳಿದೆಲ್ಲ ವಿಚಾರದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಚಾರ. ಮುಂದಿನ ಲಗ್ನಕ್ಕೆ ಹೋಗೋಣ. ಮುಂದಿನ ಲಗ್ನ ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. ಎಷ್ಟೇ ಬುದ್ಧಿವಂತಿಕೆ ಉಪಯೋಗಿಸಿ ಸ್ವಲ್ಪ ವಿದ್ಯಾಭ್ಯಾಸ ಮಾಡಿದ್ದಲ್ಲಿ ಅನ್ಕೊಂಡಿರ್ತಕ್ಕಂಥ ಒಂದು ಫಲಿತಾಂಶ ಬರತಕ್ಕಂಥದ್ದು ಬಹಳ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಒಂದು ವಿಚಾರ ಇಲ್ಲಿ ವಿಶೇಷವಾಗಿ ತೋರಿಸ್ತಾ ಇದೆ. ಹಾಗೆ ಈ ಒಂದು ಕೆಲಸದ ವಿಚಾರದಲ್ಲಿ ಕೆಲಸ ಕಳ್ಕೊಳ್ತಕ್ಕಂಥ ಒಂದು ಸಾಧ್ಯತೆ, ಅಥವಾ ಯಾರಿಗಾರು ಹಣ ಕೊಟ್ಟು ಕಳ್ಕೊಳ್ತಕ್ಕಂಥದ್ದು ಗುರುದಶ ಗುರುಭುಕ್ತಿದಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು. ಯಾಕಂದ್ರೆ ಈ ಒಂದು ಕಾಂಬಿನೇಷನ್ ಇರ್ತಕ್ಕಂಥ ಮನೆ ಮತ್ತೆ ಅದರ ಆಧಿಪತ್ಯನೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ 12ನೇ ಮನೆ ಆಗಿರ್ತಕ್ಕಂಥದ್ದು, ಒಂದು ಕೂತಿರ್ತಕ್ಕಂಥದ್ದು 5ನೇ ಮನೆಯಲ್ಲಿ, ಪ್ಲಸ್ ಹಾಗೆ ಒಂದು ಪ್ರಯತ್ನದ ಮನೆ ಮತ್ತೆ ಕಷ್ಟದ ಮನೆ 3ನೇ ಮನೆ. ಸ್ವಲ್ಪ ಹಣಕಾಸು ವಿಚಾರದಲ್ಲಿ ತುಂಬಾನೇ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಒಂದು ಸಮಯ ತೋರಿಸ್ತಾ ಇದೆ. ಸಾಧ್ಯವಾದಷ್ಟು ಹಣ ಸಾಲ ತಗೊಂಡ್ರು ತೀರ್ಸೋಕ್ ಕಷ್ಟ, ಕೊಟ್ಟಿರ್ತಕ್ಕಂಥ ಹಣನೂ ವಾಪಸ್ ಬರೋದು ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ಸ್ವಲ್ಪ ನೋಡಿ, ಸ್ವಲ್ಪ ತೂಕ ಮಾಡಿ, ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ವಿಶೇಷವಾಗಿ ಸ್ವಲ್ಪ ಇರಬೇಕಾಗಿರ್ತಕ್ಕಂಥದ್ದು. ಒಂದ್ಸತಿ ದುಡ್ಡು ಕಳ್ಕೊಂಡ್ರೆ ಬರೋದಿಲ್ಲ, ಅಥವಾ ಕೊಟ್ಟರು ಬರೋದಿಲ್ಲ, ಅಥವಾ ಸಾಲ ಮಾಡಿದ್ರು ಕೊಡಕ್ ಕಷ್ಟ ಆಗುತ್ತೆ, ಗಲಾಟೆಗಳಾಗ್ತಕ್ಕಂಥ ತೋರಿಸ್ತಾ ಇದೆ. ಕೆಲಸದ ವಿಚಾರದಲ್ಲೂ ಸಮಸ್ಯೆ ಅಂತ ಹೇಳಿದ್ದೀನಿ. ಕೆಲಸ ಕಳ್ಕೊಳ್ತಕ್ಕಂಥದ್ದು ಅಥವಾ ಮಾತಿನಿಂದ ಕಳ್ಕೊಳ್ಳೋದು ಅಥವಾ ಕೋಪದಿಂದ ಕಳ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಸಾಧ್ಯವಾದಷ್ಟು ಸಮಾಧಾನದಿಂದ ಇನ್ನೊಂದು ಕೆಲಸ ಸಿಗೋವರೆಗೂ ಕೂಡ, ಅಥವಾ ಇರೋ ಕಡೆ ಎಷ್ಟೇ ಸ್ವಲ್ಪ ತೊಂದರೆ ಆದ್ರೂ ಕೂಡ ವೃತ್ತಿನೇ ಇಂಪಾರ್ಟೆಂಟ್ ಬೇಕು ಅಂತಕ್ಕಂಥವ್ರು ಸ್ವಲ್ಪ ಸಮಾಧಾನದಿಂದ ತಗ್ಗಿ ಬಗ್ಗೆ ನಡತಕ್ಕಂಥದ್ದು ಇದ್ರೆ ಖಂಡಿತ ಸಕ್ಸಸ್ ಆಗ್ತಕ್ಕಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಹಾಗೆ ವೈವಾಹಿಕ ವಿಚಾರದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ, ಹಾಗೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಪ್ರೇಮ ವಿವಾಹದಲ್ಲಿ ಸ್ವಲ್ಪ ಅಡಚಣೆ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಸ್ವಲ್ಪ ಹಿರಿಯರ ಒಂದು ಒಪ್ಪಿಗೆ ಇಲ್ಲದೆ ಇರತಕ್ಕಂಥದ್ದು. ಸೊ ಮದುವೆ ಆದ ನಂತರನೂ ಕೂಡ ಸ್ವಲ್ಪ ಸಮಸ್ಯೆಗೆ ಒಳಗಾಗ್ತಕ್ಕಂಥದ್ದು. ಗುರುವಿನ ಸಂಚಾರ ಸ್ವಲ್ಪ ಅಷ್ಟು ವಿಶೇಷವಾಗಿ ಒಳ್ಳೆಯದಿಲ್ಲ. ಆರೋಗ್ಯದ ವಿಚಾರದಲ್ಲಿ ಮಕರ ಲಗ್ನದವ್ರಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸಮಯ. ಆರೋಗ್ಯ ಉತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಯಾವುದೇ ರೀತಿ ಸಮಸ್ಯೆ ಇಲ್ಲದಿರ್ತಕ್ಕಂಥದ್ದು. ಎಂತ ಆಪರೇಷನ್ ಅಂತ ನಮ್ಗೆ ಅನ್ಕೊಂಡಿದ್ರು ಕೂಡ ಕೆಲವ್ರಿಗೆ ಭಯ. ಆಪರೇಷನ್ ಆದ ತಕ್ಷಣ ಸಿಕ್ಕಾಪಟ್ಟೆ ಭಯ ಪಡ್ಕೊಂಡ್ಬಿಡ್ತಾರೆ, ಏನಾಗುತ್ತೋ ಏನೋ, ಸಕ್ಸಸ್ ಆಗುತ್ತೋ ಇಲ್ವೋ ಅಂತ. ಖಂಡಿತ ಆಪರೇಷನ್ ಮಾಡ್ಕೊಂಡ್ರು ಕೂಡ, ಅಥವಾ ಯಾವುದೇ ಒಂದು ದೀರ್ಘಕಾಲದ ಅನಾರೋಗ್ಯ, ಸ್ವಲ್ಪ ಭಯದ ವಾತಾವರಣ ಇದ್ರೂ ಕೂಡ ಸ್ವಲ್ಪ ಧೈರ್ಯ ಬರ್ತಕ್ಕಂಥದ್ದು, ವಾಸಿ ಆಗ್ತಕ್ಕಂಥ ಕಾಂಬಿನೇಷನ್ ಬಹುತೇಕ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಹಾಗೆ
ವಿದೇಶ ಪ್ರಯಾಣಕ್ಕೆ ಮಕರ ಲಗ್ನದವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಲಾಭಾಂಶ ತೋರಿಸ್ತಾ ಇದೆ. ಸ್ವಲ್ಪ ವಿದೇಶದಲ್ಲಿ ಸ್ವಲ್ಪ ಇರ್ತಕ್ಕಂಥ ಒಂದು ಯೋಗ ಅಥವಾ ವಿದೇಶಕ್ಕೆ ಹೋಗ್ತಕ್ಕಂಥ ಒಂದು ಯೋಗ ಅನುಕೂಲಕರವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆದರೆ ಕೆಲಸದ ವಿಚಾರದಲ್ಲಿ ಕಷ್ಟ, ವಿದ್ಯಾಭ್ಯಾಸದ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು. ಇಷ್ಟು ಮಕರ ಲಗ್ನದ ವಿಚಾರ. ಹಾಗೆ ಕುಂಭ ಲಗ್ನಕ್ಕೆ ಹೋಗೋಣ. ಕುಂಭ ಲಗ್ನದ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಸಮಯ. ನಿಮಗೆ ಗುರುದಶ ಗುರುಭುಕ್ತಿ ನಡಿಬೇಕು. ಎಲ್ಲಾ ಕುಂಭ ಲಗ್ನದವ್ರಿಗೂ ಬಹಳ ಒಳ್ಳೆ ಟೈಮ್ ಅಂತ ಹೇಳಿದ್ರೆ ಆಗಲ್ಲ. ಅದಕ್ಕೆ ಎಲ್ಲಾನು ಕೂಡ ನಾವು ಬ್ರೇಕಪ್ ಮಾಡಿರ್ತೀವಿ. ಎಲ್ಲಾ ಲಗ್ನದವ್ರಿಗೂ ಎಲ್ಲರಿಗೂ ಒಂದೇ ಸಮನೆ ಒಂದೇ ದಶ ನಡೀತಕ್ಕಂಥದ್ದು ಆಗಲ್ಲ. ಸೊ ಇಲ್ಲಿ ಕುಂಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ಗುರುದಶ ಗುರುಭುಕ್ತಿ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಬಹಳಷ್ಟು ಅನ್ಕೊಂಡಕ್ಕಿಂತ ಹೆಚ್ಚಾಗಿ ಇರ್ತಕ್ಕಂಥ ಪರ್ಸೆಂಟೇಜ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೊ ಏನು ಓದಿದ್ರು ಕೂಡ ಸ್ವಲ್ಪ ಅದರಲ್ಲಿ ಜಯದ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಬಹಳ ಉತ್ತಮವಾಗಿರ್ತಕ್ಕಂಥ ತೋರಿಸ್ತಾ ಇದೆ. ಯಾವುದೇ ಒಂದು ಹೊಸ ಕಲಿಕೆ ವಿದ್ಯಾಭ್ಯಾಸನೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ಒಂದು ವಿಚಾರ. ಈ ಒಂದು ಉದ್ಯೋಗದಲ್ಲಿ ಸ್ವಲ್ಪ ಆಲಸ್ಯ ಬರ್ತಕ್ಕಂಥದ್ದು, ಕೆಲಸ ಬಿಟ್ಟು ಏನಾದ್ರು ಮನೇಲೇ ಏನಾದ್ರು ಕೆಲಸ ಮಾಡೋಣ ಅನ್ನೋ ಒಂಥರ ಒಂದು ವಿಚಾರ. ವರ್ಕ್ ಫ್ರಮ್ ಹೋಮ್ ಹೆಚ್ಚಾಗಿ ಇಷ್ಟಪಡ್ತಾರೆ. ಹಾಗೆ ಕೆಲಸಕ್ಕೆ ಹೋಗಿ ಬರ್ತಕ್ಕಂಥದ್ದು, ಈ 9 to 5 ಜಾಬ್ ಅಂತಕ್ಕಂಥದ್ದು ಸ್ವಲ್ಪ ಆಲಸ್ಯ ಆಗ್ತಕ್ಕಂಥದ್ದು, ಸ್ವಲ್ಪ ಒಂದು ರೀತಿ ಮನಸ್ತಾಪಗಳಾಗ್ತಕ್ಕಂಥದ್ದು, ಇಷ್ಟ ಇಲ್ಲದೆ ಇರತಕ್ಕಂಥದ್ದು. ಕೆಲಸದಲ್ಲಿ ಏನು ತೊಂದರೆ ಇಲ್ಲ, ಮಾನಸಿಕವಾಗಿ ಒಂಥರ ಎಮೋಷನಲ್ ಫೀಲಿಂಗ್ ಅಂತ ಹೇಳ್ತೀವಲ್ಲ, ಆ ರೀತಿ ಆಗ್ತಕ್ಕಂಥ ಸಾಧ್ಯತೆ ಬಹುತೇಕ ಕಂಡು ಬರ್ತಾ ಇದೆ. ವಿವಾಹ ವಿಚಾರದಲ್ಲಿ ತಗೊಂಡಾಗ ಸ್ವಲ್ಪ ಈ ಒಂದು ಕಪಲ್ಸ್ ಸತಿಪತಿರಲ್ಲಿ ಸ್ವಲ್ಪ ಅನ್ಯೋನ್ಯತೆ ಬಹಳ ಕಮ್ಮಿ ಆಗುತ್ತೆ. ಯಾರ್ದಾರು ಒಂದು ತಾಯಿಯ ವಿಚಾರದಲ್ಲಿ ಅಥವಾ ಅತ್ತೆಯ ವಿಚಾರದಲ್ಲಿ ಗಲಾಟೆಗಳು, ಸ್ವಲ್ಪ ಅವ್ರಿಗೋಸ್ಕರ ಸ್ವಲ್ಪ ಸಪೋರ್ಟ್ ಮಾಡ್ತಕ್ಕಂಥದ್ದು, ಅವರಿಂದ ಈ ಒಂದು ಕಪಲ್ಸ್ ಗಲಾಟೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಬಹುತೇಕ ತೋರಿಸ್ತಾ ಇದೆ. ಅವರಿಂದ ಅವರಿಬ್ಬರಿಗೂ ಸ್ವಲ್ಪ ಮನಸ್ತಾಪಗಳು ಹೆಚ್ಚಾಗಿ ಬರ್ತಕ್ಕಂಥ ತೋರಿಸ್ತಾ ಇದೆ. ಇಲ್ಲಿ ಒಂದು ರೀತಿ ಆಸಕ್ತಿ ಕಳ್ಕೊಳ್ತಕ್ಕಂಥದ್ದು, ಒಂದು ರೀತಿ ಬಾಂಧವ್ಯ ಕಳ್ಕೊಳ್ತಕ್ಕಂಥ ಒಂದು ಕಾಂಬಿನೇಷನ್ ಬಹುತೇಕ ಇದೆ. ಆದರೆ ಒಂದು ಒಳ್ಳೆ ವಿಚಾರ ಏನು ಅಂತಂದ್ರೆ, ಮನೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಅಥವಾ ಒಂದು ಕಾರ್ ಇರ್ಬೋದು, ಅಥವಾ ಮನೆಗೆ ಬೇಕಾಗಿರ್ತಕ್ಕಂಥ ಒಂದು ಕಾಸ್ಟ್ಲಿ ಐಟಮ್ ಇರ್ಬೋದು, ಹಾಗೆ ಭೂಮಿ ಖರೀದಿನೂ ಬರ್ತಕ್ಕಂಥದ್ದು ವಿಶೇಷವಾಗಿ ಕಂಡು ಬರ್ತಾ ಇದೆ. ಹಾಗೆ ವಾಹನ ಖರೀದಿ, ಭೂಮಿ ಖರೀದಿ ಅಥವಾ ಮನೆ ಕಟ್ಟೋ ವಿಚಾರ ಖಂಡಿತ ಯಾರು ಅನ್ಕೊಂಡಿದಿರೋ ಕೈ ಹಾಕಿದ್ರೆ ಖಂಡಿತ ಡೆಫಿನೆಟ್ಲಿ ಸಕ್ಸಸ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಕುಂಭ ಲಗ್ನದವ್ರು ತೋರಿಸ್ತಾ ಇದೆ. ದಶಾಭುಕ್ತಿಗಳಲ್ಲಿ ಗುರು ಇರಬೇಕು. ಆರೋಗ್ಯದ ವಿಚಾರ ಬಂದಾಗ ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೆಚ್ಚಿನ ಚಿಕಿತ್ಸೆ ಪಡೆಯಕ್ಕೆ ಹಣ ಖರ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ದೀರ್ಘಕಾಲ ಇರ್ತಕ್ಕಂಥವ್ರಿಗೆ ಏನಾದ್ರು ರಿಲೀಫ್ ಇದೆಯಾ ಅಂತಂದ್ರೆ ಸ್ವಲ್ಪ ಕಷ್ಟ. ಯಾಕಂದ್ರೆ 4ನೇ ಮನೇಲಿ ಹೋಗಿ ಕೂತ್ಕೊಂಡಾಗ ಆ ಒಂದು ಕಾಯಿಲೆ ಸ್ವಲ್ಪ ಅಷ್ಟು ಈಸಿಯಾಗಿ ವಾಸಿ ಆಗೋದು ಸ್ವಲ್ಪ ಕಷ್ಟ. ಆಪರೇಷನ್ಗಳಾದ್ರೆ ಸ್ವಲ್ಪ ವಾಸಿ ಆಗೋದು ಕಷ್ಟ. ಸ್ವಲ್ಪ ಲೈಟ್ ಆಗಿ, ಮೈಲ್ಡ್ ಆಗಿ, ನಾನು ಹೆಚ್ಚಾಗಿ ಅಂತಿರಲ್ಲ, ಯಾಕಂದ್ರೆ ಗುರು ಸ್ವಲ್ಪ ಮೈಲ್ಡ್ ಪ್ಲಾನೆಟ್ ಆಗಿರೋದ್ರಿಂದ ಸ್ವಲ್ಪ ಮೈಲ್ಡ್ ಆಗಿ ಆಕ್ಸಿಡೆಂಟ್ ಕಾಂಬಿನೇಷನ್ ಸ್ವಲ್ಪ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಿ. ಒಂದು ತ್ರಯಂಬಕ ಮಂತ್ರ, ಮಹಾಮೃತ್ಯುಂಜಯ ಮಂತ್ರವನ್ನ ಜಪ ಮಾಡಿದ್ದಲ್ಲಿ ವಿಶೇಷವಾಗಿ ಲಾಭ ಆಗ್ತಕ್ಕಂಥ ತೋರಿಸ್ತಾ ಇದೆ. ಸೊ ಇನ್ನು ಉಳಿದ ವಿಚಾರದಲ್ಲೆಲ್ಲ, ಹಣಕಾಸು ವಿಚಾರದಲ್ಲೆಲ್ಲ ಉತ್ತಮವಾಗಿರತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಯಾರ್ಯಾರು ಪ್ಲಾನ್ ಮಾಡ್ತಾ ಇದ್ದೀರಾ, ದಶಾಭುಕ್ತಿಗಳಲ್ಲಿ ಗುರು ಇದ್ರೆ ಒಳ್ಳೆ ಒಂದು ಸಮಯ. 1 ವರ್ಷದ ಕಾಲ ಇರೋದ್ರಿಂದ ಭೂಮಿ ಖರೀದಿ ಮತ್ತೆ ಮನೆ ಕಟ್ಟೋ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಮಯ ಬರೋದ್ರಿಂದ ಪ್ಲಾನ್ ಮಾಡಿಬಿಡಿ, ಒಳ್ಳೇದಾಗತ್ತೆ. ಹಾಗೆ ಮುಂದಿನ ಮತ್ತೆ ಕೊನೆಯ ಲಗ್ನಕ್ಕೆ ಹೋಗೋಣ, ಮೀನ ಲಗ್ನ. ಈ ಮೀನ ಲಗ್ನದ ವಿಚಾರಕ್ಕೆ ಬಂದಾಗ ವಿದ್ಯಾರ್ಥಿಗಳು ಸಾಕಷ್ಟು ಶ್ರಮ ಪಡಬೇಕು. ಇಲ್ಲಿ ಒಂದು ವಿಚಾರ ಏನು ಅಂತಂದ್ರೆ, ಉಳಿದ ಬೇರೆ ಲಗ್ನಗಳು ಬಂದಾಗ ಸಾಕಷ್ಟು ಶ್ರಮ ಪಟ್ಟರು ಕೂಡ ಸ್ವಲ್ಪ ಕಷ್ಟ ಅಂತ ಬರುತ್ತೆ. ಒಂದು ಮಿಕ್ಸ್ ಅಂಡ್ ಮ್ಯಾಚ್ ಬರ್ತಕ್ಕಂಥದ್ದು ಜ್ಯೋತಿಷದಲ್ಲಿ ನಾನು ನೋಡಿದ್ದೀನಿ. ಇಷ್ಟು ವರ್ಷದಲ್ಲಿ, ಇಷ್ಟು ಒಂದು ಜಾತಕ ನೋಡೋದಲ್ಲಿ ಒಬ್ಬರಿಗೆ ಕಷ್ಟಪಟ್ಟರು ಕೂಡ ಸಕ್ಸಸ್ ಆಗೋದು ಕಮ್ಮಿ. ಒಬ್ರು ಕಷ್ಟ ಲೈಟ್ ಆಗಿ ಪಟ್ರೆ ಸಾಕು, ಈಸಿ ಸಕ್ಸಸ್ ಇರುತ್ತೆ. ಒಬ್ರಿಗೆ ಕಷ್ಟ ಅದಕ್ಕಿಂತ ಇನ್ನೂ ಸುಲಭವಾಗಿರುತ್ತೆ, ಕೇಕ್ ವಾಕ್ ಆಗ್ಬಿಡುತ್ತೆ.
ಕೆಲವರಿಗೆ ಕಷ್ಟಪಟ್ಟರೆ ಅದು ಸಕ್ಸಸ್ ಸಿಗುತ್ತೆ. ಈ ಕಡೆ ಸೈಡ್ ನೋಡಿದ್ರೆ ಕಷ್ಟ ಅವ್ರಕಿನ್ನ ಜಾಸ್ತಿ ಪಡ್ತಾ ಇದ್ರೆ ಸಕ್ಸಸ್ ಸಿಗಲ್ಲ. ಎಲ್ಲಾ ತರದ ಪರ್ಮಿಟೇಷನ್ ಕಾಂಬಿನೇಷನ್ ನಾವು ಈ 12 ರಾಶಿಗಳಲ್ಲಿ ಅನೇಕ ಕಾಂಬಿನೇಷನ್ ಅಲ್ಲಿ ನಾವು ಪರ್ಮಿಟೇಷನ್ ಕಾಂಬಿನೇಷನ್ ನೋಡ್ತಾ ಇರ್ತೀವಿ. ಸೊ ಒಂದು ಇಲ್ಲಿ ನಮಗೆ ಏನ್ ಬರುತ್ತೆ ಅಂತಂದ್ರೆ, ಎಲ್ಲೋ ಒಂದು ಕಡೆ ಪೂರ್ವ ಜನ್ಮದ ಕರ್ಮ ಫಲದಿಂದ ಆಯಾ ವ್ಯಕ್ತಿಗೆ ಒಬ್ರಿಗೆ ಕಷ್ಟಪಡದಲೇನೆ ಈಸಿಯಾಗಿ ಸಿಗುತ್ತೆ, ಕೆಲವ್ರಿಗೆ ಸ್ವಲ್ಪ ಕಷ್ಟಪಟ್ಟರು ಸಿಗುತ್ತೆ, ಸ್ವಲ್ಪ ಜಾಸ್ತಿ ಕಷ್ಟಪಟ್ಟರು ಸಿಗುತ್ತೆ, ಕೆಲವರು ಕಷ್ಟ ಅತಿಯಾಗಿ ಪಟ್ಟರು ಕೂಡ ಏನೂ ಸಿಗಲ್ಲ. ಆ ರೀತಿ ಒಂದು ಪರ್ಮುಟೇಷನ್ ಕಾಂಬಿನೇಷನ್ ನನ್ನ ಲೈಫಲ್ಲಿ ತುಂಬಾನೇ ನೋಡಿದ್ದೀನಿ. ಸೊ ಅದಕ್ಕೆ ನಾವು ಜ್ಯೋತಿಷ್ಯನ ಕಲಿತಾಗ ಬಹಳ ಸುಲಭವಾಗಿ ಈಸಿಯಾಗಿ ನಾವು ಕಷ್ಟಪಡ್ತಾ ಇದೀವಿ, ಸಿಗುತ್ತೋ ಇಲ್ವೋ ಅಂತ ನೋಡಿದ್ರೆ ನಮ್ಮ ಎಫರ್ಟ್ ಅದಕ್ಕೆ ಹಾಕ್ಬೇಕೋ ಇಲ್ವೋ ಅಂತ ಒಂದು ಗೊತ್ತಾಗುತ್ತೆ. ನೋಡಿ, ಪ್ರತಿಯೊಂದರಲ್ಲೂ ಕೂಡ ಎಫರ್ಟು ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮೈಂಡ್ ಬಾಡಿ ಸೋಲ್ ಅಂತ ಏನ್ ಕರಿತೀವಿ ಹಾಕ್ಲೇಬೇಕು. ಆದ್ರೆ ಯಾವ ಕಡೆ ಹಾಕಿದ್ರೆ ನಮಗೆ ಸ್ವಲ್ಪ ಆದ್ರೂ ಸಕ್ಸಸ್ ಸಿಗುತ್ತೆ, ಯಾವ ಕಡೆ ಹಾಕಿದ್ರೂ ಕೂಡ ಬರೋದೇ ಇಲ್ಲ ಅನ್ನೋ ಕಡೆ ನಾವು ಅದಕ್ಕೆ ಆ ರೂಟಲ್ಲಿ ಹೋಗಿ ಸಮಯ ವ್ಯರ್ಥ ಮಾಡಿಕೊಂಡು ಮನಸ್ಥಿತಿ ಪರಿಸ್ಥಿತಿ ಎಲ್ಲ ವ್ಯರ್ಥ ಮಾಡ್ಕೊಳ್ಳೋ ಬದಲು ಸುಲಭವಾಗಿ ನಾವು ಜ್ಯೋತಿಷ್ಯ ಕಲಿತಾಗ ಅದ್ಭುತವಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ. ಹಾಗೆ ಇಲ್ಲಿ ಮೀನ ಲಗ್ನದವರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಪಟ್ಟರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು, ಬಹಳ ಶ್ರಮದಿಂದ ರ್ಯಾಂಕ್ ಬರ್ತಕ್ಕಂಥದ್ದು, ಅಧಿಕವಾಗಿರ್ತಕ್ಕಂಥ ಒಂದು ಪರ್ಸೆಂಟೇಜ್ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಇದು ಸೇಮ್ ಅಪ್ಲೈಡ್ಸ್ ಟು ಜಾಬಲ್ಲೂ ಅಷ್ಟೇ ತಿರುಗಾಟ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾರ್ಯಾರು ಸ್ವಲ್ಪ ಜಾಬಲ್ಲಿ ಇರ್ತಕ್ಕಂಥವ್ರು, ಯಾಕೋ ನಾನು ಆರಾಮಾಗಿದ್ದೆ, ಸಡನ್ ಆಗಿ ಏನೋ ಒಂಥರ ಓಡಾಡೋ ಕೆಲಸ ತರ ಆಯ್ತು, ಅದು ಯಾವ ತರ ಬೇಕಾದ್ರೂ ಆಗ್ಬೋದು, ಮನೆ ಏನಾದ್ರು ಶಿಫ್ಟ್ ಆಗ್ಬೋದು, ಆಫೀಸ್ ದೂರ ಆಗ್ಬೋದು, ಅನೇಕ ವಿಚಾರದಲ್ಲಿ ನಮಗೆ ಗೊತ್ತಿಲ್ದಂಗೆ ಆಗ್ಬಿಡುತ್ತೆ. ಅದು ಹೆಂಗಾಗುತ್ತೆ, ನಾವು ಕಂಪನಿ ಇಲ್ಲೇ ಪಕ್ಕದಲ್ಲಿದೆ, ತಿರುಗೋದೆಲ್ಲಿದೆ, ನಾನು ಯಾವಾಗಲೂ ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ ಸಾಯಂಕಾಲ 5 ಗಂಟೆಗೆ ಬರ್ತೀನಿ. ಎಷ್ಟೋ ಜನ ಈ ತರ ಹೇಳಿರೋರು 2 ತಿಂಗಳು 3ನೇ ತಿಂಗಳಲ್ಲಿ ಒಂದು ಏನೋ ಬಲವಂತವಾಗಿ ಮನೆ ಬದಲಾವಣೆ ಆಗ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಕಾರಣಾಂತರದಿಂದ ದೂರ ಹೋಗ್ತಕ್ಕಂಥದ್ದು ಆಫೀಸಿಂದ, ಅಥವಾ ಆಫೀಸೇ ಇನ್ನೊಂದು ಕಡೆ ಶಿಫ್ಟ್ ಆಗ್ತಕ್ಕಂಥದ್ದು, ಅಥವಾ ಆಫೀಸ್ ಅವರೇ ಇನ್ನೊಂದು ಬ್ರಾಂಚ್ಗೆ ಹೋಗಿ ಸ್ವಲ್ಪ ದೂರದಲ್ಲಿ ಅಂತ ಹೇಳ್ತಕ್ಕಂಥದ್ದು, ಏನಾರು ಒಂದು ವಿಚಾರದಲ್ಲಿ ಈ ಒಂದು ಕಾಲಚಕ್ರ ನಮಗೆ ಬದಲಾವಣೆ ತರ್ತಾನೆ ಇರುತ್ತೆ. ಸೊ ಆ ವಿಚಾರದಲ್ಲಿ ನೋಡಿದಾಗ ಸ್ವಲ್ಪ ಓಡಾಟ ಆಗ್ತಕ್ಕಂಥ ತೋರಿಸ್ತಾ ಇದೆ. ಆದ್ರೆ ಕಷ್ಟಪಟ್ಟಲ್ಲಿ ಸ್ವಲ್ಪ ಪ್ರಮೋಷನ್ಗೆ ಅಥವಾ ಒಂದು ಅಧಿಕಾರಕ್ಕೆ ಪ್ರಾಪ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ. ಒಂದು ಅಧಿಕಾರ, ಇದು ಬಿಸ್ನೆಸ್ ವಿಚಾರದಲ್ಲಿ, ಯಾಕಂದ್ರೆ ಕೂತಿರ್ತಕ್ಕಂಥ ಸ್ಥಾನ 3ನೇ ಸ್ಥಾನ ಕಮಿಷನ್ ಬರ್ತಕ್ಕಂಥ ಸ್ಥಾನ, ಹೆಚ್ಚಿನ ಕಮಿಷನ್ ಬರ್ತಕ್ಕಂಥದ್ದು. ಉಳಿದ ಮನೆಗಳಲ್ಲಿ ನಮಗೆ 10ನೇ ಮನೆ 1ನೇ ಮನೆ ಸೆಲ್ಫ್ ಎಫರ್ಟ್, 3ನೇ ಮನೆ ಎಫರ್ಟ್ ವಿತ್ ಕಮಿಷನ್. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಗುರುದಶ ಗುರುಭುಕ್ತಿ ಬಂದಿದ್ದಲ್ಲಿ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಅಧಿಕವಾಗಿರ್ತಕ್ಕಂಥ ದುಡ್ಡಿನ ಲಾಭಾಂಶ ಬರ್ತಕ್ಕಂಥ ತೋರಿಸ್ತಾ ಇದೆ. ಅದರ ಜೊತೆಗೆ ಈ ವಿವಾಹ ವಿಚಾರದಲ್ಲಿ ಮಾತುಕತೆ ಆಗುತ್ತೆ, ಆದ್ರೆ ಫೈನಲೈಸ್ ಆಗಲ್ಲ. ಯಾವ್ದಾದ್ರು ಒಂದು ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಹೆಚ್ಚಾಗ್ತಕ್ಕಂಥ ಕಾಂಬಿನೇಷನ್ ತೋರಿಸುತ್ತೆ. ಸ್ವಲ್ಪ ಒಂಚೂರು ಸಮಾಧಾನದಿಂದ ಇದ್ರೆ ಸ್ವಲ್ಪ ಈ ಒಂದು ಅಹಂನ ಬಿಟ್ಟು ಇದು ಮಾಡಿದ್ರೆ ಮಾತ್ರ ಸಕ್ಸಸ್ ಆಗುತ್ತೆ. ಇಲ್ಲೊಂದು 4 ಸಂಬಂಧ ನೋಡಿದ್ವಿ, ಒಂದೊಂಥರ ಗಲಾಟೆಗಳಾಯ್ತು, ಒಂಥರ ವಿಚಾರಗಳು ಬಂತು ಅಂತ ಬರ್ತಕ್ಕಂಥದ್ದೇ ಗುರುವಿನ ಒಂದು ವಿಚಾರದಲ್ಲಿ ದಶಾಭುಕ್ತಿಗಳಲ್ಲಿ ತೋರಿಸ್ತಾ ಇದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಬಂತು ಅಂದ್ರೆ ಯಾವುದೇ ರೀತಿ ಒಂದು ತೊಂದರೆ ಇಲ್ಲ, ಮೇಜರ್ ಏನು ಪ್ರಾಬ್ಲಮ್ ಇಲ್ಲ. ಹಣಕಾಸು ವಿಚಾರದಲ್ಲೂ ಕೂಡ ಸಮಾಧಾನಕರವಾಗಿರ್ತಕ್ಕಂಥ ಒಂದು ಸಮಯ. ಹಾಗೆ ಇಷ್ಟು ಕೂಡ ಕಳೆದ 3 ದಿವಸದಿಂದ ಈ ದ್ವಾದಶ ಲಗ್ನದ ಗುರು ವೃಷಭ ರಾಶಿ ಸಂಚಾರ ಮತ್ತೆ ಮುಂದಿನ ವರ್ಷ 14ನೇ ತಾರೀಕು ಮೇ 2025ವರೆಗೂ ಈ ಫಲಗಳಿರ್ತಕ್ಕಂಥದ್ದು. ಸೊ ನಮ್ಮ ಯೂಟ್ಯೂಬ್ ಅಲ್ಲೂ ಇರುತ್ತೆ, ಯಾರು ಮಿಸ್ ಮಾಡಿದ್ರೆ ಖಂಡಿತ ಹಳೆಯದು ಲಗ್ನ ನೋಡಿಲ್ಲ, ನಾನು ಇವತ್ತೇ ನೋಡ್ತಾ ಇದ್ದೀನಿ, ಬೇರೆ ಲಗ್ನಕ್ಕೆ ಹೇಳ್ಬಿಟ್ಟಿದಾರ ಅಂತ ಹೇಳ್ತಕ್ಕಂಥವ್ರು ಯೂಟ್ಯೂಬ್ ಅಲ್ಲಿ ಹೋಗಿ ನೋಡಿ. ಐಸ್ ಟಿವಿಯಲ್ಲೂ ಬರ್ತಕ್ಕಂಥದ್ದು, ನಮ್ಮ ನಕ್ಷತ್ರ ನಾಡಿಲೂ ಬರ್ತಕ್ಕಂಥದ್ದು ನೋಡಿ. ಒಳ್ಳೇದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಹಿಂದೂ ಧರ್ಮದ ಋಷಿ ಮುನಿಗಳ ಕೊಡುಗೆ ಆಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರುಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.